ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 8 ಗಂಟೆ ಆಗೈತೆ. ಲಾಕ್ ಚಾಲು ಮಾಡಿ ಇನ್ನು ಶ್ರಾವಣ ಕುಮಾರ್ದು ಜಾಕಿಲ್ಲ, ನಂದು ಕೂಡ ಅಡುಗೆ ಕೆಲಸ ನಡೆದೈತೆ. ಇವತ್ತು ಬಟ್ಟೆಗೆ ಒಂದು ಗಿರಾಕಿ ಬಂದುಬಿಟ್ಟು ಹಿಂಗಾಗಿ ಬಟ್ಟೆ ತೋರಿಸ್ಕೊತ ಕುಂತೆ. 8 ಗಂಟೆ ಆಯಿತು ಸ್ನೇಹಿತರೆ. ಬೆಳಗ್ಗೆನೇ 2 ಸೀರೆ ಶೇಲ್ ಅದು ನೋಡಿ. ನಾ ಉದ್ರಿ ಒಂದು 200 ರೂಪಾಯಿ ಉದ್ರಚಾರಿ ಒಂದು 600 ರೂಪಾಯಿ ಕೊಟ್ಟ ಸ್ನೇಹಿತರೆ. ನೀನೆಲ್ಲ ಬಟ್ಟೆ ಟ್ರ್ಯಾಕ್ ಖಾಲಿ ಆಗಿದ್ದು ನೋಡಿ, ಬಟ್ಟೆ ಅದಾವಿಲ್ಲ ಅಂತ ಒಳ ಹೊಂಟಿದ್ರಂತ ಮತ್ತು ಕೇಳಿದ್ರೆ ಅದು ಬಟ್ಟೆ ಮಾರೋದು ಬಿಟ್ಟಿನ ತಿಳ್ಕೊಂಡ್ಬಿಟ್ಟಿದ್ರ ಸ್ನೇಹಿತರೆ. ಅಕ್ಕ ಸ್ಟ್ಯಾಂಡು ಖಾಲಿ ಆಗೈತಲ್ಲ, ನಾನು ಬಟ್ಟೆ ಮಾರೋ ಬಿಟ್ಟ ಅಕ್ಕ ಅಂತೇಳಿ ಬಾಗಿಲ್ದಾಗ ನಿಂತು ಒಳ ಹೊಂಟಿದ್ರಂತ. ನಾವು ಒದ್ರಿದ್ದು ಯಾಕೆ ಅವಿ ಬಂದು ಒಳ ಹೊಂಟ್ರಲ್ಲ ಅಂತ. ಇಲ್ಲಕ್ಕ ಬಟ್ಟೆ ಬೇಕಾಗಿತ್ತು ಅಂತಂದರು. ಬಾ ಅವಿ ಅದಾವ ಅಂತೇಳಿ ಕರೆದ ಸ್ನೇಹಿತರೆ. ಕರೆದು ಬಟ್ಟೆ ಕೊಟ್ಟೆ. ಇವಾಗ ಮತ್ತು 8 ಗಂಟೆ ಆಗೈತೆ ರೀ. ಇಷ್ಟು ಸಿಕ್ಕಾಪಟ್ಟೆ ಬಿಸಿಲು ನೋಡಿ. ಇನ್ನು ಬ್ಯಾಸಿಗೆ ಬಿಸಿಲು ಚಲೋ ಸ್ನೇಹಿತರೆ. ಶಿವರಾತ್ರಿಗೆ ಶಿವ ಬಿಸಿಲು, ಉಗಾದಿ ಉಗ ಬಿಸಿಲು ಆಯ್ತೈತೆ ನೋಡಿ. ಶಿವರಾತ್ರಿ ಬಂತ್ರಿ. ಈಗ ಹುಣ್ಣಿಮೆ ಹೋಯ್ತಲ್ಲ, ಅಮಾವಾಸ್ಯೆ ಬರೋದ ಶಿವರಾತ್ರಿ ಅಮಾವಾಸ್ಯೆ. ಜಾತ್ರೆ ಐತ್ರಿ ಇವತ್ತು ಮಂಗಳವಾರ. ಇವತ್ತೊಂದು ದಿನ ನನ್ನ ಮನ್ಯಾಗ ಇರ್ತೀನಿ ರೀ. ನಾಳೆಗೆ ಸಾಯಂಕಾಲ ಅನ್ನೋಕೆ ಅವ್ರ ಮನೆಗೆ ಹೋಗ್ತೀನಿ. ಹೋದ್ನ ಶನಿವಾರ ಮಾಲ್ ಹಾಕ್ಬೇಕಂತ ಮಾಡೀನಿ. ಅದಕ್ಕೆ ಎಲ್ಲ ಸಜ್ಜು ಮಾಡ್ಕೊಳಕತ್ತೀನಿ ರೀ. ನೀನು ವಿಡಿಯೋ ಅಷ್ಟೊಂದು ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಕೆಲಸ ಒಂದು ಎಲ್ಲ ಒತ್ತಡ ಎಲ್ಲ ನೋಡ್ಕೋಬೇಕಲ್ರಿ. ಇಲ್ಲಾಂದ್ರೆ ಯಾರು ಕೊಡ್ತಾರೆ ಸ್ನೇಹಿತರೆ. ಇದ್ದಿದ್ರಾಗನೇ ಹತ್ತಿಟ್ಕೊಂಡು ಮಾಡ್ಕೊಂಡು ತಿನ್ಬೇಕು ನೋಡಿ. ಇವತ್ತಿನ ನಾಳೆ ನಾಡ್ದು ಅಂತ ಬರ್ತಂತ ಮಾಡ್ಕೊಂಡು ತಿಂದ್ರೇ ಆಗೋದು. ಇವಾಗಿಲ್ಲ ನಮಗೆ ಕೊಡು ಅಂದರೆ ಯಾರೂ ಕೊಡಲ್ಲ ಸ್ನೇಹಿತರೆ. ಈಗ ನಾವು ಹೊಂಟಿ ಅಂದ್ರೆ ಹುಡ್ರದೂ ಸೇಫ್ಟಿ ಆಗಿಬಿಡ್ತಾರೆ. ಅಲ್ಲಿ ಶ್ರಾವಣಕುಮಾರ್ ನೋಡ್ಕೊಳಕ್ಕಿರ್ತಾರೆ. ಹಂಗೆ ಬಟ್ಟೆ ಮಾಲ್ ಹಾಕಿದಂದ್ರೆ 2 ದಿನಕ್ಕೆ ಬರ್ತಾವ್ರಿ. ನಾವು ಹೋಗಿ ಆರಿಸಿ ಕೊರಿಯರ್ ಹಾಕಿ ಬಂದ್ರೆ 2 ದಿನಕ್ಕೆ ಬರ್ತಾವೆ. ಶನಿವಾರ ಹಾಕಿ ಬಂದ್ರೆ ಸೋಮವಾರಕ್ಕೆ ಬರ್ತಾವೆ. ನಾನು ಸೋಮವಾರ ಊರಿಗೆ ಬರ್ತೀನಿ. ಮತ್ತು ಬಟ್ಟೆ ಬಿಚ್ಚೋದು ಮತ್ತು ಮಾರೋದು ಆಗುತ್ತೆ. ಮತ್ತು ಇನ್ನೊಂದು ಕಡೆ ಹೋಗೋದು ಸ್ನೇಹಿತರೆ. ಅದು ಮಾತ್ರ ಹೋಗಲೇಬೇಕು. ಇಲ್ಲಿಕ್ಕೆ 12,000 ರೂಪಾಯಿ ಲುಕ್ಷನ್ ಆಗುತ್ತೆ ನನಗೆ. ಹೋಗ್ಲಿಕ್ಕಂದ್ರೆ ವಜ್ಜೆ ಐತಿ. ಅದು ಸ್ವಲ್ಪ ಆರ್ಡ್ರ್ ಬರೋದು ಸ್ನೇಹಿತರೆ. ಹಿಂಗಾಗಿ ನೋಡೋಣ್ರಿ ಎಕಡೆ ಹೋಗೋದಾಗುತ್ತೆ ಏನಿಲ್ಲ. ವಿಡಿಯೋ ಶೇರ್ ಮಾಡ್ತೀವಿ. ವಿಡಿಯೋಲಿ ಸ್ಕಿಪ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಎಷ್ಟಾಗುತ್ತೆ ನಂದು ಡೈಲಿ ಲೈಫ್ ಸ್ಟೈಲು ನಿಮಗೂ ಶೇರ್ ಮಾಡ್ತೀನಿ. ಎಲ್ಲ ವ್ಯೂಸ್ ಕಮ್ಮಿ ಆಗಿಬಿಟ್ಟವು. ಸಬ್ಸ್ಕ್ರೈಬರು ಇಲ್ಲ, ವ್ಯೂಸೂ ಇಲ್ಲ. ಬೇಜಾರಾಗುತ್ತೆ ವಿಡಿಯೋ ಮಾಡೋಕೆ. 500-600 ಬರ್ತಾವಲ್ಲ. 500-600 ಜನ ನೋಡ್ತಾರಲ್ಲ, ಸಾಕು. ಇಷ್ಟ 500-600 ಜನಕ್ಕೆ ನಾನು ಪ್ರೀತಿ ವಾಸನೆ ಗಳಿಸ್ತೀನಿ ಅಂತೇಳಿ ವಿಡಿಯೋ ಹಂಗೆ ಮಾಡಿ ಹಾಕ್ತಿರ್ತೀನಿ ರೀ. ಡೈಲಿ ಅಪ್ಡೇಟ್ ಕೊಡ್ತಿರ್ಬೇಕಲ್ರಿ. ಇವತ್ತಿಂದ ಇಷ್ಟ ಆಯ್ತು, ಇವತ್ತು ನಿಂಗಿಲ್ಲ ಅಂತ ಅಪ್ಡೇಟ್ ಕೊಟ್ರೆ ಆತಂತೆ ಕೊಡಾಕತ್ತು ನೋಡಿ ಸ್ನೇಹಿತರೆ. ಬರೀ ಇವತ್ತು ಬೆಳಗ್ಗೆನೇ 2 ವ್ಯಾಪಾರ ಆಗ್ಯಾವ್ರಿ. ಮತ್ತು ನಾ ಶ್ರಾವಣಿ ಸ್ಕೂಲಿಗೆಲ್ಲ ಕಳಿಸಿ ಎಲ್ಲ ಕೆಲಸ ಮುಗಿಸ್ಕೊಂಡು ಸಿಗ್ತೀನಿ ರೀ. ಲೇಟ್ ಆಗೈತೆ. ಪುಂಡಿಪಾಯಿ ರೊಟ್ಟಿ ಮಾಡ್ಬೇಕಂತೀನಿ. ಆಗುತ್ತೋ ಇಲ್ಲೋ ಏನನ್ಬೋದು ಹೇಳ್ತೀನಿ ರೀ. ಮತ್ತು ಶ್ರಾವಣಿ ಜಾಕ ಮಾಡ್ಸ್ಕೊಂಡು ಬರ್ತೀನಿ ರೀ ಹೋಗಿ. ನೋಡಿರಿ ಟೈಮು 10-15 ಆಗೈತೆ. ಒಳ್ಳೆ ಹೋಗಿ ಚಲ್ ಮುನ್ನಡಿ. ಶ್ರಾವಣಿನ ಸ್ಕೂಲ್ಗೆ ಹೋದ್ಲು. ಶ್ರಾವಣಕುಮಾರ್ ಉಣ್ಣಾಕತ್ತಾನ. ಇಲ್ಲಿ ನೋಡಿ ಬಟ್ಟೆ ಮ್ಯಾಕ್ ಎತ್ತಿಟ್ಟಿಲ್ಲ. ಇಂಥವು 2 ಸೀರೆ ವ್ಯಾಪಾರ. ಅದು ಮುಂಜಾನೆ ಹೇಳಿದ್ನ ನಿಮಗೆ 8 ಗಂಟೆಗೆ ಇಂಥ 2 ವ್ಯಾಪಾರ ಆಗ್ಯಾವು. ಪುಂಡಿಪಾಯಿ ರೊಟ್ಟಿ ಮಾಡ್ಬೇಕಂದ್ರೆ ಆಗಲಿಲ್ಲ ರೀ. ಬಡ ಒಂದಿಷ್ಟು ಅವಲಕ್ಕಿ ಮಾಡ್ಕೇರಿ ಶೇವಾ ಅವಲಕ್ಕಿ ಬಿತ್ತಿ ಕಟ್ಟಿದೆ. ಪುಂಡೆ ಪಲ್ಯ ಮಾಡೀನಿ ರೀ. ಕುಕ್ಕರ್ ಕಚ್ಚೀನಿ. ಯಾಕಂದ್ರೆ ಲೇಟ್ ಆಗಿಬಿಡ್ತು ಸ್ನೇಹಿತ. ಇಬ್ಬರು ಜಾಕ ಮಾಡಿಸ್ಕೊಂಡು ಸಾಂಬಾರು ಇತ್ತು. ಸಾಂಬಾರು ಕಟ್ಟೆ ರೊಟ್ಟಿ ಇದ್ದು. ನೀವು ರೊಟ್ಟಿ ಮುರಿದು ಹಾಕ್ಕೊಂಡು ಸಾಂಬಾರು ಹಾಕ್ಕೊಂಡು ಉಂಡು ಒಂದು ಶ್ರಾವಣಿ ಅವಲಕ್ಕಿ ಮಾಡೀನಿ ರೀ ಬುತ್ತಿಗೆ. ಇನ್ನಟ್ ನೋಡಿ ಹುಡ್ರು ತೊಗೊಳೋದು. ನೆಕ್ಸ್ಟ್ ಅವಲಕ್ಕಿ ಐತೆ ನನ್ನ ಪಾಲಿದು ಸ್ನೇಹಿತರೆ. ಇದು ಶ್ರಾವಣಕುಮಾರ್ ಒಂದು ನಾಷ್ಟ ಮಾಡಿದ. ಕೈ ತೊಗೊಂಬರಕ್ಕೆ ಏನ್ರಿ ಹೊರ್ಯಾಕವ ಗಾಡಿ ಗಾಡಿ ತೊಗೊಂಡ ಬರ್ತಾರೆ ನೋಡಿರಿ. ಒಳ್ಯಾಕೆ ಬರ್ಬೇಕಂದ್ರೆ ಬರೀ ಸ್ನೇಹಿತರೆ. ಮನೆ ಈ ಥರ ಎಲ್ಲ ಗಲೀಜೈತೆ. ನಾವು ಒಂದು ಪುಟ್ಟಿ ಬಾಂಡೆ ಇಟ್ಟೀನಿ ರೀ. ಒಂದು ಪುಟ್ಟಿ ಬಾಂಡೆ ಇಟ್ಟಿನಿ ಸ್ನೇಹಿತರೆ. ಬರ್ರಿ ಮತ್ತೆ ಸಿಗ್ತೀವಿ ನೋಡಿ. ಎಲ್ಲರೂ ಬೀರಪ್ಪ ಮುತ್ತನ ದರ್ಶನ ಮಾಡ್ಕೋರಿ. ಮುಂಜಾನೆ ಬೆಳಗ್ಗೆ ಜಲ್ದಿ ಲಾಗ್ ಚಲೋ ಮಾಡೋದು ಆಗಿಲ್ಲ. ಬೆಳಗ್ಗೆ ಬೇಗ ಎದ್ದೀನಿ ರೀ. ಆದರೂ ಇದಾಗುತ್ತೆ ನೋಡಿ. ಅವತ್ತು ಬರ್ರಿ ಶ್ರಾವಣಕುಮಾರ್ ಉಣ್ಣಾಕತ್ತೀನ ಅಂತ ತಿಂಟೇನ. ಆ ಕೈ ತೊಗೊಂಬರೋದು, ಗಾಡಿ ತೊಗೊಂಬರೋದು, ನೆದ್ದದ್ದು ಮಾಡಾಕತ್ತಾನ ರೀ. ಅವು ಊಟ ಮಾಡಿಸಿ ರೆಡಿ ಮಾಡಿ ಸಾಲಿಗೆ ಹೋಗಾಗ ಕಳ್ಸಾಗ ಮತ್ತೆ ಸಿಗ್ತೀನಿ ರೀ. ನಾನು ಅವ್ನು ಸಾಲಿಗೆ ಕಳಿಸ್ತೀನಿ ರೀ. 10 ಮ್ಯಾಗ ಐತಿ. ನ್ಯೋರಿ ಶಾಲಿಗೆ ಹೋರಿ. ಕ್ಯಾಪ್ ಕೊಟ್ಟೋರಿ. ಬಾಯ್ ನೋಡ್ರಿ. ಹುಷಾರು ನೋಡ್ರಿ. ಚಪ್ಪಲ್ ಹಾಕೊಂಡು ಗಾಡಿ ಗೋದಲ್ದಾಗ ಇಟ್ಟೋರಿ. ಇಟ್ಟೋಗಿ ಬರ್ರಿ. ಇಷ್ಟು ಬಟ್ಟೆನೂ ಐತಿಟ್ಟೆ. ಶ್ರಾವಣಕುಮಾರ್ ಸಾಲಿಗೆ ಹೊಂಟಾಗ 11-15 ನಿಮಿಷ ಕಮ್ಮಿ ಆಯ್ತು ನೋಡಿ. ಹೋಗಪ್ಪ ಹೋಗಲ್ಲಾಗೆ ಅಂದ್ರೆ ನಾನು ಇಷ್ಟು ಕ್ಲೀನ್ ಮಾಡ್ಕೊತ ಕುಂತೆ. ಅವ್ನು ರೆಡಿ ಮಾಡಿದೆ. ಸ್ವಲ್ಪ ಬಿಸಿನೀರು ಕಾಸ್ಕೊಂಡೀನಿ ರೀ. ಇವಾಗ ಬಿಸಿನೀರು ಕುಡಿತೀವಿ ಚಂತನ. ಇವತ್ತು ಎದ್ದಿಂದ ಪುರ್ಸತ್ತಿಗೆ ನೋಡಿ ಸ್ನೇಹಿತರೆ ಕೆಲಸ. ಬಟ್ಟೆ ಕಸ್ಟಮರ್ನ ಹಂಗೆ ರೀ. ಇದು ಈಗ ಪುಂಡಿ ಪಲ್ಯನೂ ಮಾಡಿ ನೋಡಿ. ಪುಂಡಿ ಪಲ್ಯ ಮಾಡೀನಿ ರೀ. ಮಾಡಿ ಈಗ ಇದು ಅವಲಕ್ಕಿ
ನನ್ನ ಪಾಲಿನ ಬಿರುಸಾಗಿ ಐತ್ರಿ ಅವಲಕ್ಕಿ ನನ್ನ ಪಾಲಿಂದು. ಸಂಜೆಗೆ ರಾತ್ರಿ ಊಟಕ್ಕೆ ಹಾಕಿ ಬರೋಣ ಒಂದು ಬಿಸಿ ರೊಟ್ಟಿ ಮಾಡಿಬಿಡ್ತೀನಿ ರೀ. ಸಜ್ಜಿ ರೊಟ್ಟಿ ಪುಂಡೆ ಪಲ್ಯ ಹಾಕ್ಕೊಂಡು ಉಣ್ಣೋದು ನೋಡಿ. ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡೀನಿ ರೀ. ಇದು ತಿಕ್ಕಾಕಿಟ್ಟೀನಿ ರೀ ಬಾಂಡೆ. ಬಿಸಿನೀರು ಕಾದಾವು. ಇಟ್ಟು ಬಿಸಿನೀರು ಹಾಕೊಂಡು ಕುಡಿತೀನಿ ರೀ. ಭಾಳ ಕಾದ ನೋಡಿ ನೀರು. ಇಷ್ಟು ಬಾಂಡೆ ಅದ ನೋಡಿ. ಇನ್ನು ಬಿಸಿಲ ತಿಕ್ಕಕ್ಕೆ ಬ್ಯಾಸರ ಆಗಿಬಿಡುತ್ತಿರ್ತೈತೆ, ತಂಪತ್ತಿತ್ತು. ಈ ತೀರಾ ಬಿಸಿಲಾಗೈತೆ ನೋಡಿ. ನೋಡಿ ಎಲ್ಲ ಕ್ಲೀನ್ ಆಗೈತೆ ರೀ. ದೇವ್ರ ಮುಂದೆ ದೀಪ ಮಾತ್ರ ಇನ್ನೂ ಆಯ್ತು ನೋಡಿ. ಅದು ಮಂಗಳವಾರ ಇನ್ನೂ ಪೂಜೆ ಇಲ್ಲ. ದೀಪ ಎಡ್ಡು ಹತ್ಯಾವು. ಒಮ್ಮೆ ತುಂಬ ಎಣ್ಣೆ ಹಾಕಿ ಹಚ್ಚಿಬಿಟ್ಟಿನಿ ಅಂದ್ರೆ ಹೊಳ್ಳಿ ಮುಂಜಾನೆ ದೀಪ ಹಚ್ಚುತ್ತಾನೂ ದೀಪ ಇರುತ್ತೆ ರೀ. ಸಂಜೆ ದೀಪ ಹಚ್ಬೇಕನ್ನಲ್ಲ, ಆದ್ರೆ ಶ್ರಾವಣಿ ಹಚ್ಚಿ ಬೀರಪ್ಪ ಮಿತ್ಯಾಗ ಹೋಗಿ ಬರ್ತಾಳೆ ರೀ. ಪುಂಡೆ ಪಲ್ಯನೂ ಮಸ್ತ್ ಆಗೈತೆ ನೋಡಿ ಸ್ನೇಹಿತರೆ. ಬ್ಯಾಳೆ ಹಾಕಿ ಮಾಡೀನಿ. ಬ್ಯಾಳೆ ಬೆಳ್ಳುಳ್ಳಿ ಹಾಕಿ ವಿಜ್ಜು ಅಕ್ಕ ರೆಸಿಪಿ ತೋರಿಸಿದ್ರಲ್ಲ, ಅದು ನೋಡಿ ನಾನು ಟೇಸ್ಟ್ ಮಾಡಿಲ್ಲ ರೀ. ಇವಾಗ ಮುಂಜಾನೆ ಬಿಸಿ ರೊಟ್ಟಿ ಪುಂಡೆ ಪಲ್ಯ ಮಾಡ್ಬೇಕಂದ್ರೆ ಶ್ರಾವಣಿ ಒಂದು ಅವಲಕ್ಕಿ ಅಂದ್ಲು. ನನಗೂ ಟೈಮ್ದಾಗ ಆಗಲಿಲ್ಲ. ಹಿಂಗಾಗಿ ಆಕೆಗೆ ಅವಲಕ್ಕಿ ಮಾಡಿ ರೊಟ್ಟಿ ಸಾಂಬಾರು ಅದು ತೊಗೊಂಡು ಕೇರಿ ಹೂ ಕಟ್ಕೊಂಡು ಹೋದ್ರು. ಇವಾಗ ರಾತ್ರಿ 5 ಗಂಟೆಗೆ ಬರ್ತಾಯಿಲ್ಲ, ಒಂದಿಷ್ಟು ಸಜ್ಜೆ ರೊಟ್ಟಿ ಮಾಡಿಬಿಡ್ತೀನಿ. ಹಚ್ಕೊಂಡು ಉಣ್ತಾರ ನೋಡಿ. ಖಾರ ಹಸಿಮೆಣ್ಸಿನ್ಕಾಯಿ ಹಾಕೀನಿ ರೀ. ಬರ್ರಿ ನಾನು ಬಿಸಿನೀರು ಕುಡಿದು ಬಟ್ಟೆ ಬಾಂಡೆ ಎಲ್ಲ ಕೆಲಸ ಮುಗಿಸಿ ಸಿಗ್ತೀನಿ ರೀ. 1 ಗಂಟೆ ಆಗೇ ಬಿಡುತ್ತೆ. ಮನೆ ಕೆಲಸ ಎಲ್ಲ ಮಾಡ್ಕೊಂಡು ನಾವು ಈ ಅರಿವಿ ಕಟ್ಟಬೇಕು ಬಟ್ಟೆಗೆ. ಬರೋ ನಾಳೆ ಮತ್ತು ಊರಿಗೆ ಹೋಗ್ತೀನಿ, ಎಲ್ಲ ಸಜ್ಜು ಮಾಡಿ ಇಟ್ಕೋಬೇಕಲ್ರಿ. ನೋಡಿ ಸ್ನೇಹಿತರೆ, ಎಷ್ಟು ಬಾಂಡೆ ತಿಕ್ಕೀನಿ. ನಮ್ಮ ಸಬ್ಸ್ಕ್ರೈಬರ್ ಇಬ್ಬರು ಕಮೆಂಟ್ ಹಾಕಿದ್ರು. ಅವ್ರ ಕಮೆಂಟಿಗೆ ರಿಪ್ಲೈ ಕೊಟ್ಟರಾಯ್ತು ಅಂತ ಮಾತಾಡಕತ್ತೀನಿ ನಾನು ಕೂಡ. ನೋಡಿ ಸ್ನೇಹಿತರೆ, ಇಷ್ಟೆಲ್ಲ ಬಾಂಡೆ ತಿಕ್ಕೊಂಡಿನಿ. ಬಿಸಿಲು ಸಿಕ್ಕ ಬಾಂಡೆ ತಿಕ್ಕೊಳೋರಾಗ ಮಳ್ಳಾಯ್ತು ಬಿಸಿಲು. ಹಂಗೆ ಬಿಟ್ಟು ಕೇರ ಕಡೆ ಬಟ್ಟೆ ಸಾಬೂನು ಪುಡಿ ಆಗಿದ್ದಿದೆ. ಬಿಟ್ಟು ಒಳ್ಯಾಕೆ ಬಂದೆ ನೋಡಿ. ಬಟ್ಟೆ ಸಾಬೂನು ಪುಡಿ ಆಗಿದ್ದೀನಿ. ಇನ್ನು ಈ ನೆಳ ಬಂದೈತೆ ನೋಡಿ. ಅಲ್ಲಿ ಒಗಿಬೋದು. ಈಗ ನೆಳ ಬಂದೈತೆ. ಬಿಟ್ಟು ಅವ್ವಂಗೂ ಮಾತಾಡಿದೆ. ಅವ್ವ ಫೋನ್ ಹಚ್ಚಿದ್ಲು. ಜಾತ್ರೆ ಬಾರವ್ವ ಅಂತೇಳಿ ಕರ್ಯಾಕೆ ಬರ್ತೀವ ಅಂತ ಕೇಳಾಕತ್ತಿದ್ಲು. ಸ್ವಲ್ಪ ಕುಂತ್ಕೊಂಡು ಅವನ್ಗೂ ಮಾತಾಡಿದೆ. ಟೈಮು 2 ಗಂಟೆ ಆಗೇ ಬಿಡ್ತು ನೋಡಿ. ಒಟ್ಟೆ ಸಾರಲ್ಲ ಸ್ನೇಹಿತರೆ. ಮತ್ತು ನಮ್ಮ ಸಬ್ಸ್ಕ್ರೈಬರ್ ಎಲ್ಲ ಕಮೆಂಟ್ ಮಾಡಿದ್ರು, ಅವ್ರಿಗೆಲ್ಲ ರಿಪ್ಲೈ ಕೊಟ್ಟೆ. ನಮ್ಮ ಸಬ್ಸ್ಕ್ರೈಬರ್ ಒಬ್ಬಾಗ ನಮ್ಮ ಸಬ್ಸ್ಕ್ರೈಬರ್ ಮಗ ಅವರಿಗೆ ಅಟ್ಟ ಇಷ್ಟ ಆಗೈತೆ ಅಂತ ಅಪ್ಪ್ಯಾಗ ನಾ ಮನೆ ಕಟ್ಸಿರ ಇದೇ ಥರ ಕಟ್ಟಿಸ್ತೀನಿ ಅಂತ ಹೇಳಾಕತ್ತಿದ್ನಂತ ಅವ್ರ ಮಮ್ಮಿ ಮುಂದೆ. ಅವ್ರು ಕಮೆಂಟ್ ಹಾಕಿದ್ರು, ನಿಮ್ಮ ಅಟ್ಟ ನನ್ನ ಮಗನಿಗೆ ಇಷ್ಟ ಆಗೈತೆ ಸಿಸ್ಟರ್, ಮನೆ ಕಟ್ಟಿಸಿದ್ರೆ ಇದೇ ಥರ ಕಟ್ಟಿಸ್ತೀನಿ ಅಂತ ಹೇಳಾಕತ್ತಾನೆ ಮಗ ಅಂತೇಳಿದರು. ನೋಡಿ ನಮ್ಮ ಅಟ್ಟ ಎಲ್ಲರಿಗೆ ಫೇಮಸ್ ಆಗಿಬಿಟ್ಟೈತೆ ನೋಡಿ ಸ್ನೇಹಿತರೆ. ನೋಡಕ್ಕೆ ಆ ಥರ ಚಂದನೂ ಐತ್ರಿ ಮನೆ. ಒಂಥರ ಅಟ್ಟ ಇದು ಎಲ್ಲ ಮಸ್ತ್ ಐತೆ. ಹೀಗಾಗಿ ಬಟ್ಟೆ ಎತ್ತಿಡ್ತೀನಿ. ಟೈಮು 2 ಗಂಟೆ ಆಗೈತೆ. ಬಟ್ಟೆ ನಿಮಿಷಕ್ಕೆ ಎಷ್ಟಾತ್ ಮಾಡತ್ರಿ, ಸುಸ್ತು ಆಗೋದೆಲ್ಲ ನೋಡಿ. 2-5 ನಿಮಿಷ ಕಮ್ಮಿ ಐತಿ. ಬರೀ ನಾವು ಕರಿ ಬ್ಲೌಸ್ ಸ್ಟಿಚ್ ಮಾಡ್ಬೇಕು. ಇನ್ನೂ ಒಂದು ಅಸ್ತರ ಬ್ಲೌಸ್ ಕಟ್ ಮಾಡೋದು ಸ್ಟಿಚ್ ಮಾಡಬೇಕು. ಮತ್ತು ಸಿಗ್ತೀನಿ ಸ್ನೇಹಿತರೆ, ಬ್ಲೌಸ್ ಕಟ್ ಮಾಡ್ತೀನಿ ಅಸ್ತರ. ನೋಡಿರಿ ಇಲ್ಲೇ ಒಂದು ಬ್ಲೌಸು ಕಟಿಂಗ್ ಆಯಿತು. ಇವಾಗ ಸ್ನೇಹಿತರೆ, ನಾ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ. ಏನಂದ್ರೆ, ನಮ್ಗೆ ಏನೇ ಅನ್ನಲಿ, ನಾವು ಸುಮ್ಮನೆ ಇದ್ದು ಬಿಡ್ಬೇಕು. ಅಲ್ಲಿ ಸುಮ್ಮನೆ ಇದ್ರೆ ಇನ್ನೊಬ್ಬರು ಅವರಿಗೆ ದೇವರೇ ಉತ್ತರ ಕೊಡ್ತಾರಂತಾರಲ್ಲ, ಅವ್ರು ನಮಗಂದ್ರೆ ಅವ್ರಿಗೆ ಅನ್ನೋರೊಬ್ರು ಇರ್ತಾರಂತಾರಲ್ಲ, ಅದು ಕರೆಕ್ಟ್ ಮಾತು ನೋಡಿ. ಯಾಕಂದ್ರೆ ಅದು ನನ್ನ ಜೀವನದ ಆಗೇ ಸ್ನೇಹಿತರೆ. ಇಲ್ಲಿ ಆಗಿದ್ದು ಅದೇ. ಇದೊಂದು ಬ್ಲೌಸ್ ಕಟ್ ಮಾಡಿದೆ. ಸುಮ್ಮನೆ ನಮ್ಮ ಕೆಲಸನ ಮಾಡ್ತಾ ಇರ್ಬೇಕು ರೀ. ಅವ್ರವ್ರ ಕರ್ಮ ಫಲ ಅವ್ರವ್ರು ಹುಡ್ಕೊಂಡು ಹೋಗಿ ಹೊಡಿತೈತೆ. ನಾವು ಸುಮ್ಮನೆ ನಮ್ಮ ಕೆಲಸನ ಮಾಡ್ತಿರ್ತೀವಿ. ಸುಮ್ಮನೆ ನಮಗೆ ಕಾಲು ಎಳ್ಯಾಕೆ ಬರೋದು, ನಮಗೆ ಇನ್ನೊಂದು ಮಾತಾಡೋದು ಮಾಡ್ತಿರ್ತಾರಲ್ಲ, ಅಂಥವ್ರಿಗೆ ದೇವರನ್ನೇ ಉತ್ತರ ಕೊಡ್ತಾರೆ ಸ್ನೇಹಿತರೆ. ನಮಗೆ ನನ್ನ ಕೆಲಸ ಮಾಡೋಕ್ಕೇ ಟೈಮ್ ಇರೋಲ್ಲ, ಇನ್ನು ಅಂಥವ್ರ ಬಗ್ಗೆ ಮಾತಾಡೋಕ್ಕೆ ಎಲ್ಲಿರುತ್ತೆ ರೀ. ಬರ್ರಿ, ಈ ಸೋಷಲ್ ಮೀಡಿಯಾ ಅಂದ್ರೆ ಎಲ್ಲ ವಜ್ಜಿ ನೋಡಿ ಸ್ನೇಹಿತರೆ. ಸೋಷಲ್ ಮೀಡ್ಯಾದಲ್ಲಿ ವರ್ಕ್ ಮಾಡೋದು ಅಂದ್ರೆ ಸಿಕ್ಕಾಪಟ್ಟೆ ವಜ್ಜಿ. ನಾವೇನಾದರೂ ಒಂದು ಮಾತು ಮಿಸ್ಟೇಕ್ ಮಾತಾಡಿದ್ರು ಅಲ್ಲಿ ನಮಗೆ ಎಫೆಕ್ಟ್ ಬೀಳ್ತಾವ್ರಿ. ಆದರೆ ನಮಗೆ ಬಂದಿದ್ದು ಬರಲಾರ್ದು ಬರಲ್ಲ ಅಂತೇಳಿ ನಾವು ಒಪ್ಕೊಂಡ್ಬಿಡ್ತೀವಿ ಸ್ನೇಹಿತರೆ. ಇಲ್ಲಾರ್ದು ಬಿಲ್ಡಪ್ ಕೊಡೋಕೆ ಹೋಗಲ್ಲ. ಬಿಲ್ಡಪ್ ಕೊಡೋಕೆ ಏನೈತೆ, ನಮ್ಮ ಜೀವನ ನಮ್ಮ ಇಷ್ಟ. ನಾ ಇದ್ದಿದ್ದು ಇದ್ದಂಗೆ ಹೇಳ್ಬಿಡ್ತೀವಿ. ನೀರು ಬಂದಿದ್ದು ನೀರು ತುಂಬ್ಕೊಂಡಿನಿ. ಬಿಲ್ಡಪ್ ಕೊಡೋದು ಚಲೋ ಅಲ್ಲ ನೋಡಿ. 1 ದಿನ ಬಿಲ್ಡಪ್ ಕೊಡ್ತೀವಿ, 2 ದಿನ ಬಿಲ್ಡಪ್ ಕೊಡ್ತೀವಿ, 3ನೇ ದಿನಕ್ಕೆ ಆ ಬಿಲ್ಡಪ್ಪು ಬಿದ್ದೋಗ ಹೋಗುತ್ತಾ. ಹಂಗೆ ಒಬ್ಬರು ಜೀವನದಾಗೂ ಹಂಗೆ ಆಗೈತೆ ರೀ. ಎಷ್ಟು ಬಿಲ್ಡಪ್ ಕೊಡ್ತಾರ ಅಷ್ಟು ಅವ್ರವ್ರ ಜೀವನದಾಗ ಅವರೆಲ್ಲ ಉಂತಾರ. ಆವಾಗ ಅವರೆಲ್ಲ ಅಲ್ಲೇ ದೇವರನ್ನೇ ಉತ್ತರ ಕೊಡ್ತಾರೆ ಸ್ನೇಹಿತರೆ. ಇಲ್ಲೇ ನಮ್ಮೂರಲ್ಲೇ ಆಗಿದ್ದಿದ್ದು ಪ್ರಶ್ನೆ. ನಮಗೇನು ಮಾಡ್ತಾರೆ ನೋಡಿ, ನಮಗೆ ಮಾಡಿದ್ದು ನಮಗೆ ಏನೋ ಅಂತಾರೆ ನೋಡು ಅಂತೇಳಿ ನಾವು ಮನುಷ್ಯನಾಗಿ ಇಟ್ಕೊಂಡು ಮರಗ್ತೀವಿ. 2 ದಿನ ಮರಗ್ತೀವಿ, ಕೈ ಬಿಡ್ತೀವಿ.
ಆದ್ರೆ ಒಳ್ಳೆ ಅವ್ರಿಗೆ ಅವ್ರು ಮಾಡ್ಯಾರ ಬಾ ಅಂತೇಳಿ ನಾವು ಮಾಡೋಕೆ ಹೋಗಲ್ಲ. ಅವರು ಹೇಳಿ ತಿಂದಾರಂತೆ ನಾವು ಹೇಳಿ ತಿಂದ್ವಿ ಅಂದ್ರೆ ಅವರಿಗೆ ನಮಗೆ ಬಿಡ್ತಾರೆ ಇರಲ್ಲ ಸ್ನೇಹಿತರೆ. ಹಿಂಗಾಗಿ ಅವ್ರು ಏನೋ ಅನ್ಕೋತ ಅವ್ರು ಬಿಡೋಕಾಡೆ ನಮ್ಮ ಜೀವನ ನಮಗಂತೆ ನಾನು ಸುಮ್ಮನೆ ಇದ್ದೆ. ಇವತ್ತು ಸರಿಯಾದ ತಕ್ಕ ಶಿಕ್ಷೆ ಆಗೇ ಆಯ್ತು ನೋಡಿ ಅವರಿಗೆ. ಅವರು ನಮ್ಮ ಮಾಡ್ಯಾರಲ್ಲ, ಅವರಿಗೆ ಇನ್ನೊಬ್ರು ಮಾಡ್ಯಾರ ಸ್ನೇಹಿತರೆ. ನಾ ಮಾಡಬಾರ್ದು, ಇನ್ನು ದೇವ್ರನ್ನೇ ಹುಟ್ಟಿಸ್ತಾನಲ್ಲಿ, ಹುಟ್ಟಿಸಿ ಇವ್ರ ಕೈಯಾಗ ಹಿಂಗೆ ಮಾಡಿಸ್ಬೇಕು ಅಂತೇಳಿ ಮಾಡಿಸ್ತಾನ. ಅಲ್ಲಿ ಗೊತ್ತಾಗುತ್ತೆ ನಾವೇ ಮೇಲು, ನಾವೇ ಶ್ರೇಷ್ಠ, ನಮ್ಮದೇ ಒಂದು ಸ್ಟೈಲ್ ಮ್ಯಾಗ ನಮ್ಮದೇ ಬಿಲ್ಡಪ್ಪು ನಮ್ಮದೇ ತೋರಿಸ್ಕೋಬಾರ್ದು. ನಮಗೇನು ಗೊತ್ತು, ಇಲ್ಲಿಕ್ಕಿಲ್ಲ. ಜನಗಳಿಗೆ ಮೋಸ ಮಾಡೋದ್ರಂತ ಏನು ನಮಗೇನು ಸಿಗುತ್ತೆ ಅಂತ ಏನು ಸಿಗಲ್ಲ. ಇನ್ನೊಬ್ರದ್ದು ಆಡ್ಕೊಂಡು ಇನ್ನೊಬ್ರಿಗೆ ಮೋಸ ಮಾಡೋದು ಎದಕ್ಕೆ ಬೇಕು ನಮಗೆ? ಇರೋದೊಂದು ಜೀವನ, ನಮ್ಮ ಲೈಫು ನಾವು ಬಿಜಿ ಲೈಫ್ನೇ ನಾವು ಇದ್ದು ಬಿಡಬೇಕು. ನಮಗೆ ನಾನು ನಿನ್ನೆ ಕರೆ ಹೇಳ್ಬೇಕಂದ್ರೆ ವೀಡಿಯೋ ಮಾಡೋಕ್ಕಾಗಿಲ್ಲ ರೀ. 12 ನಿಮಿಷ ವೀಡಿಯೋ ಇಷ್ಟೇ ಹಾಕೀನಿ. ಎಲ್ಲರೂ ನೋಡಿ ಫುಲ್ ಸಪೋರ್ಟ್ ಮಾಡಿರಿ, ಖುಷಿ ಆಗುತ್ತೆ. ಒಟ್ಟು ನಂದು ಡೈಲಿ ಲೈಫ್ ಸ್ಟೈಲು ಏನಿರುತ್ತೆ ನಿಮಗೂ ಶೇರ್ ಮಾಡಬೇಕು. ಶ್ರಾವಣ್ ಕುಮಾರ್ ಕುಂತ ನೋಡಿ ಸಾಲಿಂತ ಬಂದು ಟೈಮ್ ಬಂದು 3:30 4 ಗಂಟೆ ಹಾಕಿ ಬಂದೈತ್ರಿ. 2 ಬ್ಲೌಸ್ ಸ್ಟಿಚ್ ಆಗಬೇಕು. ಮತ್ತು ನೀರು ತುಂಬ್ಕೊಂಡು ಬಟ್ಟೆ ಹೋಗೋದು ಎಲ್ಲ ಕೆಲಸ ಮುಗಿಸೋದು. ಮತ್ತು ಬಟ್ಟೆ ಗಿರೇಕ್ ಬಂದು ಕೊಟ್ಟೆ ಸ್ನೇಹಿತರೆ. ನಾ ಏನು ಹೇಳ್ತೀನಿ ಒಂದೇ ಮಾತು ಏನು ಮುಗಿಸ್ತಂದ್ರೆ, ನಮಗೆ ಯಾರೇ ಎಷ್ಟೇ ದ್ವೇಷಕ್ಕಾಗಲಿ, ನಮ್ಗೆ ಯಾರೇ ಎಷ್ಟೇ ನಮ್ಮ ಕಡೆ ಒಂದು ಕೆಟ್ಟದ್ದು ಹುಡುಕ್ಯಾಡಿಕೆ ನಮಗೆ ಅನ್ಬೇಕಂತ ಕುಂತಿರ್ತಾರೆ. ಅವರು ಅನ್ಲಿ, ಅವ್ರಿಗೆ ಅನ್ನೋರು 100 ಮಂದಿ ಇರ್ತಾರೆ. ನಾವು ಏನು ಮಾಡಿ ನಮ್ಗೆ ಏನು ದೇವ್ರಿಗೆ ಗೊತ್ತಿರುತ್ತೆ, ನಮಗೆ ಗೊತ್ತಿರುತ್ತೆ. ಇಷ್ಟೇ ಹೇಳೋಕೆ ಇಷ್ಟಪಡ್ತೀನಿ. ಮತ್ತು ಜಾಸ್ತಿ ಏನು ಹೇಳೋಕೆ ಹೋಗಲ್ಲ. ನಿಮ್ಗೆ ಯಾರೇ ಎಷ್ಟೇ ನೋಡ್ಕೊಳ್ಳಿ, ನಿಮ್ಗೆ ಯಾರೇ 100 ಅನ್ನಲಿ 200 ಅನ್ನಲಿ ಮಾತು ಸುಮ್ಮನೆ ಇದ್ಬಿಡ್ರಿ. ನಿಮಗೆ 100 ಮಾತು ಅಂದ್ರೆ ಅವ್ರಿಗೆ 200 ಮಾತು ಅನ್ನೋರು ಜನ ಹುಟ್ಟತ್ತಾರ. ನಿಮ್ಗೆ 200 ಅಂದ್ರೆ ಅವ್ರಿಗೆ 400 ಅನ್ನೋ ಜನ ಹುಟ್ಟಾರ. ಅದು ಮಾತ್ರ ನಿಜವಾದ ಮಾತು ನೋಡಿ. ಬರೀ ಇವಾಗ ಬ್ಲೌಸ್ ಸ್ಟಿಚ್ ಮಾಡಿ ಮತ್ತೆ ಸಿಗ್ತೀನಿ ರೀ. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ, ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, 1 ತಾಸು ಮ್ಯಾಗ ಹತ್ರಿ ಕರೆಂಟ್ ಹೋಗಿ ಇನ್ನೂ ಬರ್ಲಾಗ್ಯಾವು. ಶ್ರಾವಣಿ ಬಂದು ಸ್ಕೂಲಿಂದ ತಮ್ಮ ಅದಾನ ಹೊರಗೆ. ನೋಡಿ ಇದನ್ನು ಇಷ್ಟು ಹೊಲ್ಕೊಂಡಿನಿ. ಮುಂಭಾಗ ಎಡ್ಡು ರೆಡಿ ಮಾಡೀನಿ. ನಾ ಹಿಂಬಾಗಿಲ್ಲ, ತೋಳಿಲ್ಲ. ಕರೆಂಟ್ ಒಂದು ಇಷ್ಟೇ ಕಾಡ್ತಾ ನೋಡಿ. ಏನೋ ನಾವು ಮಾಡಬೇಕು ಮಟ್ಟಬೇಕು ಕರೆಂಟ್ ಭಾಳ ಜೀವ ತಿಂತಾವೆ ಸ್ನೇಹಿತರೆ. ಇನ್ನೂ ಒಂದು ಕರಿ ಬ್ಲೌಸ್ ಸ್ಟಿಚ್ ಮಾಡಬೇಕು, ಇದು ಮುಗಿಸ್ಬೇಕು. ಬರೀ ನಾನು ಜೊತೆ ಫೋನ್ ಹೊಡ್ಕೋತ ಹಂಗೆ ಕೂತೀನಿ. 4:15 ಹೋಗ್ಯಾವ್ರಿ ಕರೆಂಟು. 5:15 ಆಯಿತು. ನಾನು 1 ತಾಸು ಅಲ್ಲೇ ಕುಂತು ನೋಡಿ. ನಮಗೂ ಒಂದು ಫ್ರೀ ಅಂತ ಬೇಕಲ್ರಿ. ನಮ್ಮೂ ಎಡಿಟಿಂಗ್ ಮಾಡೋ ಇರ್ತಾವೆ ಫೋನ್. ಒಂದಿಷ್ಟು 1 ತಾಸು 2-3 ಚಾನಲ್ ನೋಡಿದ್ದು ನೋಡಿ. 4:15 ಕರೆಂಟ್ ಹೋಗ್ಯಾವು. 1 ತಾಸು ವಿಜ್ಜಕ್ಕ ಒಂದೊಂದು, ತುಳಜಾ ಸಿಸ್ಟರ್ದೊಂದು, 3-4 ವೀಡಿಯೋ ನೋಡಿ. 10 ನಿಮಿಷ 15 ನಿಮಿಷ 1 ತಾಸು ಆತ್ರಿ. ಅವ್ರದ್ದು ನೋಡಿ ಕಮೆಂಟ್ ಹಾಕಿ. ಶಾಂತಾ ಸಿಸ್ಟರ್ದೊಂದು ನೋಡಿದೆ. ಅವ್ರು ಯಾಕೋ ಶಾಂತಾ ಸಿಸ್ಟರ್ 3 ನಿಮಿಷ ವೀಡಿಯೋ ಮಾಡ್ಯಾರ. ಏನು ಪ್ರಾಬ್ಲಮ್ ಆಗೈತೆ ನಾ ಫೋನ್ ಹಚ್ಬೇಕಂದೆ, ಹಚ್ಚಿದೆ ಆಗಲಿ ನೋಡಿ. ಇದಿಷ್ಟು 1 ತಾಸು ಈ ಕೆಲಸ ಮಾಡಿ ನೋಡಿ. ಯಾಕೆ 1 ತಾಸು ಏನು ಮಾಡಿ ಅಕ್ಕ ಅಂತಿರ್ಬೇಕಂತೇಳಿ ನಿಮಗೆ ಹೇಳಿದ್ದು ನೋಡಿ. ಬರ್ರಿ ಇವಾಗ ನಾನು ಮತ್ತೆ ಸಿಗ್ತೀನಿ ರೀ. ಇಷ್ಟು ಆಯ್ತು ಇಡ್ತೀನಿ. ಬಿಲ್ ಎಲ್ಲ 5:15 ಹಚ್ತೀನಿ ರೀ. ಬಾಕಿ ಎಲ್ಲ ಕೊಡೋದು ನೋಡ್ಕೊತೀನಿ. ಎಲ್ಲ ಕಡೆ ನೋಡ್ಕೋಬೇಕ್ರಿ. ಒಂದು ಕಡೆ ಮಿಸ್ ಆತ ಮತ್ತೆಲ್ಲ ನಮ್ದು ಅಮೌಂಟ್ ಕೆಡುತ್ತೆ. ಇವತ್ತು ಯಾರೇ ಹೋದಾರ ನೀನು ಹೋದವ್ರದ್ದು ಎಲ್ಲ ಲೆಕ್ಕ ಹಚ್ತೀನಿ ರೀ. ಹಚ್ಚೇ ಇಲ್ಲ ಸಿಗ್ತೀನಿ ರೀ ಮತ್ತು ಇವೆಲ್ಲ ಎತ್ತಿಟ್ಟು ನೋಡಿ ಸ್ನೇಹಿತರೆ. ಫೈನಲ್ಲಾಗಿ ಬ್ಲೌಸ್ ಸ್ಟಿಚಿಂಗ್ ಮುಗೀತು. ಇವತ್ತು ಕರೆಂಟು ಸಿಕ್ಕಾಪಟ್ಟೆ ಕಾಡಿದ್ದು ನೋಡಿ. ಇದು ಏನಿಲ್ಲ ನೋಡಿ, ಸಿಂಪಲ್ಲಾಗಿ ಕಸಿ ಕಟ್ಕೊಂಡು ಲೇಸ್ ಎಲ್ಲ ಏನಿಲ್ಲ, ಈ ಥರ ಅಸ್ತರ ಬ್ಲೌಸ್ ಸ್ಟಿಚ್ ಮುಗೀತು ನೋಡಿ ಸ್ನೇಹಿತರೆ. ಇದು ನೋಡಿ ಎಷ್ಟು ನೀಟಾಗಿ ಆಯ್ತು ನೋಡಿ. ಇನ್ನೂ ಒಂದು ಕರಿ ಬ್ಲೌಸ್ ಸ್ಟಿಚ್ ಮಾಡಬೇಕು. ಇನ್ನೊಂದು ಕರಿ ಬ್ಲೌಸ್ ಸ್ಟಿಚ್ ಮಾಡಬೇಕು. ಇನ್ನು ಇದೊಂದು ಟಾಪ್ ಹಿಡಿಬೇಕು ರೀ. ಈಗ ಇದನ್ನು ಅರ್ಜೆಂಟ್ ಕೊಡ್ಬೇಕು ನಾಳೆಗೆ. ಮತ್ತು ಇದು ಬ್ಲೌಸ್ ಸ್ಟಿಚ್ಚು ಮುಗೀತು. ಮತ್ತು ರಾತ್ರಿ ಊಟಕ್ಕೆ ಏನು ಮಾಡಿದ್ನಂದ್ರೆ ಮುಂಜಾನೆ ಪುಂಡಿ ಪಲ್ಯ ಮಾಡಿದ್ನಲ್ಲ, ಪಲ್ಯ ಅನ್ನಕತ್ತೀನಿ. ಪುಂಡಿ ಪಲ್ಯ ಮಾಡಿದ್ನಲ್ಲ ಅದು ಇತ್ತು ರೀ. ಪುಂಡಿ ಪಲ್ಯ ಈ ಬ್ಲೌಸ್ ಸ್ಟಿಚ್ ಆಗಬೇಕೀಗ. ಪುಂಡಿ ಪಲ್ಯ ಇತ್ತು, ಹಿಂಗಾಗಿ ಸಜ್ಜಿ ರೊಟ್ಟಿ ಮಾಡಿದೆ. ಸಜ್ಜಿ ರೊಟ್ಟಿ ಮಾಡಿ ಊಟ ಮಾಡೀನಿ ರೀ. ಈಗ ಟೈಮ್ ಬಂದು ಆಗೈತೆ ಅಂತ ತೋರಿಸ್ತೀನಿ ರೀ ನಿಮಗೆ. 10 ಗಂಟೆ ಆಗಿ ಸ್ನೇಹಿತ ಟೈಮು. ಊಟ ಆಗೈತೆ, ಎಲ್ಲ ತಳಗೆ ಇಟ್ಟೀನಿ ರೀ. ಇದನ್ನೂ ಸ್ವಲ್ಪ ಸ್ಟಿಚಿಂಗ್ ಇತ್ತು. ಕರೆಂಟ್ ಒಂದು ಭಾಳ ಕಾಡಿದ್ದು ರೀ. 4:15 ಹೋದು 1 ತಾಸು ಅವಾಗ ಹೋದು. ಮತ್ತು ಬಟ್ಟೆ ಎತ್ತಿ ಅಂಗಳ ಕಸ ಗುಡಿಸಿ ಎಲ್ಲ ಮತ್ತು ಅಡುಗೆ ಮಾಡ್ಕೊಂಡು ಮಕ್ಕಳು ನೋಡ್ಕೋಬೇಕಲ್ರಿ. ನೋಡಿ ಎಲ್ಲ ಬಟ್ಟೆ ಎತ್ತಿಟ್ಟಿನಿ. ಎಲ್ಲ ಲೆಕ್ಕನೂ ಹಳೆ ಲೆಕ್ಕ ಕಿತ್ತು ಹೋಗೋದು, ಹೊಸ ಲೆಕ್ಕ ಬರ್ಕೊಂಡು ನೋಡಿ. ಯಾಕೆ ಮಾಲ್ ತರಾಗ ನಮ್ದು ಎಷ್ಟು ಉದ್ರಿ ಐತಿ ಏನಿಲ್ಲ ಅನ್ನೋದು ಶ್ರಾವಣ್ ಕುಮಾರ್ ಮಲ್ಕೊಂಡು ನೋಡಿ. ಅಲ್ಲೇ ಟೈಮ್ ಭಾಳ ಆಗೈತೆ ರೀ. ಇವಾಗ ಲಾಕ್ ನೋಡಿ ಫುಲ್ ಬೀಜಿ ಸ್ನೇಹಿತರೆ. ಏನು ಮಾಡೋದು, ಇದೆಲ್ಲ ಲೆಕ್ಕ ಹರಿದು ನೋಡಿ. ಇದೆಲ್ಲ ಕಾಟ್ ಹೋಗುತ್ತೆ ಗಜಿ ಬಿಜಿ. ಇದು ಟೈಲರಿಂಗ್ ಬಗ್ಗೆ ಬರ್ಕೊಂಡಿದ್ದೀರಿ.
ಪ್ರತಿಯೊಂದು ಬರ್ಕೋಬೇಕು, ಅದ್ರ ಬಗ್ಗೆ ಗೊತ್ತಾಗ್ಲಿಕ್ಕಂದ್ರೆ ಬರ್ಕೊಂಡು ಇಟ್ಕೊಂಡು ಕೇರಿ ಮಾಡೋದು. ಇದೆಲ್ಲ ಹಿಂಗೆ ಕಾಟ್ ಹೊಡೆದಿರ್ತೀನಲ್ಲ, ಹಿಂಗಾಗಿ ಒಳ್ಳೆ ಇದನ್ನ ಊಟ ಕುತ್ಕೊಂಡು ನೀಟಾಗಿ ಬರ್ಕೊಂಡಿನ್ರಿ. ಯಾರ್ದು ಎಷ್ಟು ಲೆಕ್ಕ ಐತಿ ಏನು ಅನ್ನೋದು ಊಟ ಬರ್ಕೊಂಡು ಸ್ನೇಹಿತರೆ. ನೆಕ್ಸ್ಟ್ ಎಲ್ಲ ಬಾಕಿ ಐತೆ ನೋಡಿ, 1000, 1500, 2000 ತನಕ ಬರುವುದವ್ರಿ. ಮತ್ತು ಈಚೆ ಕಡೆ ಇಬ್ಬರು ಹೆಸರು ಐತ್ರಿ. ಇಷ್ಟೆಲ್ಲ ಇಲ್ಲ ಇದೇ ಒಂದು 20,000 ರೂಪಾಯಿ ಮ್ಯಾಗ ಐತ್ರಿ ಮಾಲ್. ಮತ್ತು ಈಗ ಅನ್ಯೋ ಟೈಮ್ ಏನು ಮಾಡೋಕ್ಕಲ್ರಿ. ಸದ್ ನಮ್ಗೆ ಅರ್ಜೆಂಟಿಗೆ ಕೊಡು ಅಂದ್ರೆ ಕೊಡಲ್ಲ, ಬಂಗಾರ ಹಿಂಗಾರು ಒತ್ತಿ ಹೋಗೋದು ತೊಗೊಂಬರೋದ್ರಿ. ಮತ್ತು ಬಂದಾಗ ಕಟ್ಕೊಂಡು ನೋಡಿ. ಯಾವುದೇ ಬಿಸ್ನೆಸ್ ಮಾಡಿ ಸ್ನೇಹಿತರೆ, ನಮ್ಮ ಕಷ್ಟ ಎಲ್ಲರೂ ಯಾವುದೂ ಬರೋಲ್ಲ. ಟೈಮ್ ತೋರಿಸ್ತೀನಿ, ಇಷ್ಟು ಮಾಡ್ಕೊಂಡಿನಿ. ಈಗ ರೊಟ್ಟಿ ಮಾಡೀನಿ ಎಲ್ಲ ಅಲ್ಲೇ ಇಟ್ಟು ನೋಡಿ. ರೊಟ್ಟಿ ಮಾಡಿ ಒಲಿ ಮುಂದೆ ಶ್ರಾವಣಿಗೆ ಕೂಡ ಏನೋ ಮುಕ್ಕೊಂಡಿಲ್ಲ ಸ್ನೇಹಿತರೆ. ಟೈಮ್ ಬಂದು 10ಕ್ಕೆ 15 ನಿಮಿಷ ಕಮ್ಮಿ ಐತೆ ನೋಡಿ. ಇನ್ನು ಕದ ಹಾಕಿಲ್ಲ, ಕದ ಹಾಕೊಂಬರ್ತೀನಿ ರೀ. ನೋಡಿ ಕತ್ಲಾಗಿತ್ತಿಲ್ಲ. ಬರ್ರಿ ಇನ್ನೊಂದು ಕರಿದೊಂದು ಬ್ಲೌಸ್ ಸ್ಟಿಚ್ ಮಾಡಿ ನಾ ಮಲ್ಕೋಬೇಕಂದ್ರೆ ಯಾವತ್ತಾಗುತ್ತೋ ಗೊತ್ತಿಲ್ಲ. ಶ್ರವಣಕ್ಕ ಏನು ಮಾಡಕತ್ತಿ? ಮುಕ್ಕೋಬಾ ನೋಡಿ. ಇನ್ನು ಕಾಜಿ ಗುಂಡಿ ಮಾಡೋ ಸಿಕ್ಕಾಪಟ್ಟೆ ಜಂಪರ್ಗಳದಾವು. ಇನ್ನೊಂದು ವಿಡಿಯೋ ಮಾಡ್ಬೇಕಂತ ಮಾಡೀನಿ ರೀ. ಕುಂಚಿಗೆ ಎಷ್ಟು ಹೋಗ್ತಾರೆ ಅಮೌಂಟು ನಮ್ಮ ಹಳ್ಳಿ ಕಡೆ, ಮತ್ತು ಅಸ್ತರ ಬ್ಲೌಸಿಗೆ ಏಟು, ಮತ್ತು ಲಂಗ, ಮತ್ತು ನೈಟಿ ಪ್ರತಿಯೊಂದದ್ದು ಹೇಳ್ಬೇಕು. ಟಾಪ್ ಹಿಡಿದೆಲ್ಲ ಹೇಳ್ಬೇಕಂತ ಮಾಡೀನಿ ರೀ. ನೋಡೋಣ್ರಿ, ಮಾಡಿದಾಗ ಮಾಡಿರ್ತೀನಿ. ಇದೊಂದು ಅರ್ಜೆಂಟ್ ಬ್ಲೌಸು ಟಿಚಿಂಗ್ ಬಂದೈತೆ ನೋಡಿ. ನಾಳೆಗೆ ಅರ್ಜೆಂಟ್ ಇರ್ತಿದ್ರು ಊರಾಗ ಹೊಲಕ್ಕೆ ಕೊಡಬೇಕು ಸ್ನೇಹಿತರೆ. ಇದೊಂದು ಬ್ಲೌಸು ಅಸ್ತರ ಕೊಟ್ಟೋಗ್ಯಾರ ಅವರು, ಅತ್ತೆ ಕೊಟ್ಟೋಗ್ಯಾರ. ಅದಕ್ಕೆ ಇದನ್ನ ಹುಡ್ಕೊಂಡು ಕುಂತೀನಿ. ಇವಾಗ ಇದಿಷ್ಟು ಹೊಲದು ರೆಡಿ ಮಾಡಿ ಮುಕ್ಕೊಂಡ್ರೆ ಬೆಳಗ್ಗೆ ಎದ್ದು ಮಕ್ಕಳು ಸ್ಕೂಲಿಗೆ ಕಳಿಸಿ ಮನೆ ಕೆಲಸ ಮಾಡ್ಕೊಂಡು ಕಟಿಂಗ್ ಮಾಡಿ ಹೊಲಿದು ಊರು ಕಾಣ್ಬೇಕ್ರೆ ಉಕ್ಸ್ ಹಚ್ಕೊಟ್ಟು. ಮತ್ತು ನಿನ್ನ ಹೊಲ್ದಿದ್ದು ಹಂಗೆ ಇದ್ರು ಉಕ್ಸ್ ಹಚ್ಚಕ್ಕೆ ಅಲ್ಲಿ ಮ್ಯಾಗ ಇಟ್ಟಿನ್ರಿ. ಅಷ್ಟು ಉಕ್ಸ್ ಹಚ್ಚು ಸ್ನೇಹಿತರೆ. ಈಚೆ ಕಡೆ ಇದ್ದು ಜಂಪರ್ಗಳು ಅದರ ಎಡೆಯನ್ನು ಉಕ್ಸ್ ಹಚ್ಚಿದ್ದು ಅದಾವು. ಉಕ್ಸ್ ಮತ್ತು ಇದೊಂದು ಹೊಲದ್ನಂದ್ರೆ ಮತ್ತು ಭಾಳ ಆತಾವು. ಬನ್ನಿ ಸ್ನೇಹಿತರೆ, ಮತ್ತು ಬ್ಲೌಸ್ ಸ್ಟಿಚ್ ಮಾಡಿ ಮತ್ತು ಸಿಗ್ತೀನಿ ರೀ. ಎಷ್ಟು ಟೈಮ್ ಅಲ್ರಿ. ಇದು ಟಾಪ್ ಬಂದು ಇದು ಡ್ರೆಸ್ ಹಿಡಿಬೇಕಂತ ಇದನ್ನೆಲ್ಲ ಪುಟ್ಟಾಕಂದ್ರಿ. ಇಲ್ಲೇ ಮನೆ ಮುಂದೆಲ್ಲ ಹಾಕಿ ನಾಳೆಗೆ ಅರ್ಜೆಂಟ ಅವರು ಇನ್ನೊಂದು ಬಿಸ್ನೆಸ್ ಓಪನ್ ಮಾಡಾಕತ್ತಾರ ಅಂದೆಲ್ಲ ಟೇಸ್ಟ್ನೇರಿದು ಮತ್ತೆಲ್ಲ ಥರ ನೋಡಿ. ಹೊರಗೆ ಅಂಗಡಿ ಹಾಕಕತ್ತಾರ. ಈ ಟಾಪು ಹಿಡಿದು ಕೊಟ್ಟೆ ಹಾಕಿ ತೊಗೊಂಡು ಹೋದ್ಲು. ಕದ ಹಾಕೊಂಬಂದೆ. ಶ್ರಾವಣಿನ ಮುಕ್ಕೊಂದಾಳ. ಈಗ ಕರಿ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ರೀ. ಮತ್ತು ಕರಿ ಬ್ಲೌಸ್ ಸ್ಟಿಚ್ ಮಾಡಿ ಟೈಮ್ ಎಷ್ಟಾಗ್ತ ಏನಂತ ತೋರಿಸ್ತೀನಿ ನಿಮಗೆ. 11 ಗಂಟೆ ಆಗುತ್ತೆ ನೋಡ್ರಿ ಮಲ್ಕೋಬೇಕಾದ್ರೆ. ನಿದ್ದೆ ಬಂದ್ರೂ ಜವಾಬ್ದಾರಿ ಮುಂದೆ ಎಲ್ಲ ಒಂದೇ ನೋಡಿ. ಏನಾಗ ನೋಡಿ ಅದೊಂದು ಕಟ್ ಮಾಡ್ಬೇಕ್ರಿ. ನಾ ಬರೀ ಟಿಚ್ ಮಾಡಿ ಮಸಿತೀನಿ ರೀ. ನೋಡಿರಿ ಕರಿ ಬ್ಲೌಸ್ ಸ್ಟಿಚ್ ಮುಗಿಸಿದ್ಯಾ. ಅದನ್ನೊಂದು ಕಟ್ ಮಾಡ್ಬೇಕು ಅಂದೆ. ಫುಲ್ ಸುಸ್ತು ಹಾಕತ್ತೆ ಸ್ನೇಹಿತರೆ. 2 ಅಳತೆ ಗೈಲೆ ಐತೆ ನೋಡಿ. ಕರಿ ಬ್ಲೌಸ್ ಮುಗಿಸಿ ನೀಟಾಗಿ ಇಟ್ಟೀನಿ. ಈಗ ರೀ ಇಷ್ಟು ಇದೊಂದು ಕಟಿಂಗ್ ಮಾಡಬೇಕು. ಕಟ್ ಮಾಡೋಕ್ಕೆಲ್ಲ ಕತ್ರೆ ಸಜ್ಜೆ ಇಟ್ಟು ಮುಂಜಾನೆ ಕಟಿಂಗ್ ಮಾಡ್ತೀನಿ ರೀ. ಟೈಮ್ ಬಂದು ನೋಡಿ ಬರ್ರಿ 11-15 ನಿಮಿಷ ಆಗೈತೆ. ಶ್ರಾವಣಕುಮಾರ್ದು ಒಂದು ನಿದ್ದೆ ಆಯ್ತು ನಂದು. ಇವಾಗ ನೋಡಿ ನಾಳೆಗೆ ಇದೊಂದು ಕಟಿಂಗು ಟಿಚಿಂಗು ಮುಗಿಸಿ ಅವೊಂದು ಸ್ವಲ್ಪ ಕಾಜಿ ಗುಂಡಿ ಮಾಡೋ 3 ಬ್ಲೌಸು 4 ಬ್ಲೌಸು ಇವು 2 ಬ್ಲೌಸು 6 ಬ್ಲೌಸ್ ಉಕ್ಸ್ ಹಚ್ಚಿ ಕೈವರೆಗೆ ಅದು ಮಾಡಿ ಊರಿಗೆ ಹೋಗ್ಬೇಕು ನೋಡಿ. ಜಾತ್ರೆ ಕೋಳೂರು ಜಾತ್ರೆಗೆ ಹೋಗ್ಬೇಕು. ಯಾರಾದರೂ ವಿಡಿಯೋ ನೋಡಕತ್ತಿದ್ರೆ ಕೋಳೂರು ಜಾತ್ರೆ ಬರೋರಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇದೇ ಥರ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ಆ ವಿಡಿಯೋ ಸಿಗ್ತೀವಿ ಸ್ನೇಹಿತರೆ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡೋ ಮತ್ತು ಮರಿಬೇಡಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.